ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಪ್ಪ ಶಿವಪ್ಪ, ಏನು ಬೇಕಿತ್ತು ನಿನಗೆ? ನಮ್ಮೂರಿನ ತ್ರಿಪುರ ಸುಂದರಿ ಅಮ್ಮನವ್ರನ್ನ ಯಾರೋ ದುಷ್ಟ ಬಂಧಿಸ್ಬಿಟ್ಟಿದ್ದಾನೆ. ಹೇಗಾರ ಮಾಡಿ ಅವ್ರನ್ನ ಬಂಧನದಿಂದ ಮುಕ್ತಿ ಕೊಡಿಸ್ಬೇಕು. ಅದಕ್ಕೆ ಈ ತ್ರಿಶೂಲ ಬೇಕು. ತ್ರಿಶೂಲ ತಾನೆ, ತಗೋ. ನಿನಗೋಸ್ಕರ ಈ ತ್ರಿಶೂಲನ ನಾನು ನಿಮ್ಮೂರಿಗೆ ತಂದು ಕೊಡ್ತೇನೆ. ಅಮ್ಮ, ತಾಯಿ ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರೇ, ನೀವು 3 ಲೋಕಗಳಲ್ಲಿಯೂ ಪ್ರಸಿದ್ಧಿ ಅಲ್ವಾ? ಈಗ ನಾನು ವಿರೂಪಾಕ್ಷ ಶಾಸ್ತ್ರಿ ಆ ಸ್ಥಾನವನ್ನು ವಿರಾಜಿಸ್ತಾ ಇದ್ದೀನಿ. ಯಾಕೆ ಹೇಳಿ? ನಾಳೆನೆ ದೇವ ಸಂಕ್ರಾಂತಿ. ಇಷ್ಟು ವರ್ಷಗಳ ಕಾಲ ಶ್ರೀಚಕ್ರಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆ ದಿನ ನಾಳೆನೆ ನನಗೆ ಶ್ರೀಚಕ್ರ ದಕ್ಕುವಂತ ದಿವಸ. ನಾನು ಯಾವಾಗ ಶ್ರೀಚಕ್ರ ಕೇಳಿದ್ರು ಅದನ್ನ ಕೊನೆ ಗಳಿಗೆಯಲ್ಲಿ ನೀವು ತಪ್ಪಿಸ್ತಾ ಇದ್ರಿ, ಹೌದು ತಾನೇ? ಈಗ ಸಾಧ್ಯನೇ ಇಲ್ಲ. ಶ್ರೀಚಕ್ರವನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಾನು, ಮಾರಿಗುಡಿ, ಕಾಲರುದ್ದ, ಸಿದ್ದೇಶ್ವರ, ಕಣಕಿ 3 ಜನನು ಸೇರ್ಬೇಕು ಅಂತ ಶಾಸನವನ್ನು ಬರೆದಿಟ್ಟಿದ್ರಿ ಅಲ್ವಾ? ಈಗ ನೋಡಿ, ಯಾರ ಸಹಾಯನೂ ಇಲ್ಲದೆ ನಾನೊಬ್ಬನೇ ಶ್ರೀಚಕ್ರವನ್ನು ಪಡ್ಕೊಳ್ತೀನಿ. ಅದನ್ನ ನೀವೇ ದಯಪಾಲಿಸ್ತೀರಾ? ಇನ್ನು ನೀವು ನಾಳೆಯಿಂದ ನನ್ನ ಕೈಗೊಂಬೆ. ತಾಯೇ, ನೀವು ನನ್ನ ಕೈಗೊಂಬೆ. ಬಂದಿ ಏ ಹುಡುಗಿ, ಏನಿದು ನಿನ್ ಕೈಲಿ ತ್ರಿಶೂಲ? ಯಾರಿವರು? ಯಾರೋ ಸನ್ಯಾಸಿ ನಡ್ಕೊಂಡು ಬಂದಿದ್ಯಾ? ಏನಿದು ಮತ್ತೆ ನಿನ್ ಪ್ರಲಾಪ? ನಮ್ಮಪ್ಪ ನಾ ಹಿಡ್ಕೊಂಡಿದ್ದೆ, ನನಗೆ ಮೋಸ ಮಾಡಿ ಅಮ್ಮನವ್ರನ್ನ ಬಂಧನ ಮಾಡಿಸಿದ್ಯಾ? ಆ ಮಹಾತಾಯಿ ನಾಲ್ಕಲ್ ಹಾಗೆ ಮಾಡಿದ್ಯಾ? ಆಗ ನನ್ನ ಕೈಯಲ್ಲಿ ಏನು ಮಾಡಕ್ಕಾಗ್ಲಿಲ್ಲ. ಆದ್ರೆ ಈಗ ಶಿವನ್ ಕೃಪೆಯಿಂದ ಈ ತ್ರಿಶೂಲ ತಂದಿದ್ದೀನಿ. ಆ ಮಹಾತಾಯಿ ನಾ ಬಿಡ್ಸ್ಕೊಂಡು ಹೋಗಕ್ ಬಂದಿದ್ದೀನಿ.
ಹುಚ್ಚ ಹುಡುಗಿ, ಇಂಥ 100 ಸನ್ಯಾಸಿಗಳು ದಿನ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ತಿನ್ನೋದು ಗತಿ ಇಲ್ಲದೆ ನಮ್ಮ ದೇವಸ್ಥಾನದ ಪ್ರಸಾದ ತಿನ್ಕೊಂಡು ಹೋಗ್ತಾರೆ. ಇಂಥ ಸನ್ಯಾಸಿಗೆ ನಾನು ಹೆದರ್ತೀನ? ಇಂಥ 100 ಸನ್ಯಾಸಿಗಳು ಬಂದ್ರು ನಾನು ಹೆದರೋದಿಲ್ಲ. ಇವನಿಗೆ ಇನ್ನೊಂದಷ್ಟು ಬೂದಿ ಬೆಳೆದ್ಬಿಟ್ಟು ಸ್ಮಶಾನ ಕಾಯೋದಕ್ಕೆ ಕಳಿಸು. ಹೋಗೋ, ಇಲ್ಲೇನು ಕೆಲಸ ಇಲ್ಲ ಅವನಿಗೆ. ದುಷ್ಟರ ಶಿಕ್ಷೆಗೆಂದೇ ಇರುವ ಈ ತ್ರಿಶೂಲ ಏನು ಮಾಡಬಲ್ಲದು ಎಂಬುದನ್ನು ಈ ಪಾಪಿಗೆ ತೋರಿಸು ಮಗಳೇ, ತೋರಿಸು ಮಗಳೇ, ತೋರಿಸು ಮಗಳೇ, ತೋರಿಸು ಮಗಳೇ. ಶಿವ 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 ಶಂಕರ ಹರ ಹರ ಶಿವ 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 ಶಂಕರ ಹರ ಹರ ಮೃತ್ಯುಂಜಯಾಯ ಧರ್ಮಚ್ಚರಾಯ ಸರ್ವಂ ಶಿವಾಯ ಸಂಭೂತನೆ ನೀಲಕಂಠಾಯ ಮಹಾದೇವಾಯ ಸಕಲೇಶನೇ ಪರಮೇಶ ಜಗದೀಶ ಮಗನಿಂದಲೇ ತಾಯಿಗೆ ದಿಗ್ಬಂಧನ. ರುದ್ರಾಯ ನೀನೇ ಭರ್ಗಾಯ ನೀನೇ ಬಾಲನೇತ್ರಾಯ ಕಾಲಕಾಲಾಯ ಮಹೇಶನೇ ಕಾಲಾಗ್ನಿ ತಸ್ಮೈ ನಮಃ ಮಹಾಪ್ರಾಣಾಧೀಶನೇ ನಮಃ ಓಂಕಾರ ರೂಪನೇ ನಮಃ. ಪಡಿದಿದೆ ನಾಥಮಯ ಕಣ 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 ತಗ 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 ಉರಿದಿದೆ ಅಗ್ನಿ ಜ್ವಾಲಮಯ ಬಡ 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 ಬಡಿದಿದೆ ಸಿಡಿಲ ಘೋರ ಭಯ. ಶಿವ 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 ಶಂಕರ ಹರ ಹರ शिवाय ओम नमः शिवाय हर हर भोले नमः शिवाय. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणी नमोऽस्तुते नारायणी नमोऽस्तुते.
ಲೋಕದಲ್ಲಿ ಗಂಡು ಉತ್ತಮನೋ ಹೆಣ್ಣು ಉತ್ತಮಳೋ? ತ್ರಿಲೋಕಕ್ಕೂ ತಿಳಿದಿರುವ ಸತ್ಯ, ಗಂಡೇ ಸೃಷ್ಟಿಯಲ್ಲಿ ಉತ್ತಮನು. ಹೆಣ್ಣಿಲ್ಲದೆ ಗಂಡೆಲ್ಲಿ? ಹೆಣ್ಣೆ ಸರ್ವಶ್ರೇಷ್ಠ. ಇದನ್ನ ತಾವು ಒಪ್ಪಿಕೊಳ್ಳಲೇಬೇಕು ಮಹಾದೇವ. ಹೆಣ್ಣೆಂಬ ಅಹಂಕಾರದಿಂದ ಮಾತನಾಡುತ್ತಿರುವಿರಿ ದೇವಿ. ಹೆಣ್ಣಿಲ್ಲದೆ ಗಂಡು ಬದುಕಬಲ್ಲ, ಆದರೆ ಗಂಡಿಲ್ಲದೆ ಹೆಣ್ಣು ಎಂದಿಗೂ ಬದುಕಲಾರಳು. ಹೆಣ್ಣಿಲ್ಲದೆ ಗಂಡು ಬದುಕಬಹುದು ಎಂದಾದರೆ ಗಂಡಿಲ್ಲದೆ ಹೆಣ್ಣು ಕೂಡ ಬದುಕಬಹುದು. ಹಾಗಾದರೆ ಬದುಕಿ ತೋರಿಸಿ. ನೀವಿಲ್ಲದೆ ನಾವು ಬದುಕಬಲ್ಲೆವು ಎಂಬುದನ್ನು ನೋಡುತ್ತೇವೆ. ಈ ಹಾಳೆಯಲ್ಲಿರೋ ಬೀಜಾಕ್ಷರಿ ಮಂತ್ರಗಳನ್ನ ಈ ತಾಮ್ರದ ಪತ್ರದಲ್ಲಿ ಬಾರಿ. ಆ ಜಗನ್ಮಾತೆನ ನೀನ್ ಬರ್ದಿಟ್ಟಿರೋ ಬೀಜಾಕ್ಷರಿ ಮಂತ್ರಗಳ ಪೀಠದ ಮೇಲೆ ಬಂದು ಕೂತ್ಕೊಳ್ಳೋದಕ್ಕೆ ಹೇಳು. ಮೇಘಗಿರಿ ಎನ್ನ ಬೆಟ್ಟದಲ್ಲಿ ನೀಲಕಂಠನ ಕೈನಲ್ಲಿ ತ್ರಿಶೂಲ ಪ್ರತಿಷ್ಠಾಪನೆ ಆಗಿದೆ. ಆ ತ್ರಿಶೂಲವನ್ನು ತಂದರೆ ಎಂತಹ ಬಂಧನವಾಗಿದ್ರೂ ಪರಿಹಾರ
तत्सवितुर्वृणीमहे वयं देवस्य भोजनम् तत्सवितुर्वृणीमहे वयं देवस्य भोजनम् श्रेष्ठं सर्वसाधनं दूरं भगस्य धीमहि विश्वानि देव सवितर्दुरितानि परसुवा विश्वानि देव सवितर्दुरितानि परसुवा यदा भद्रं तन्ना आसुवा यदा भद्रं तन्ना आसुवा जयाम्बिके जगन्मातः जय सर्वजगन्मयी जयानवधिकैश्वर्ये जयानुपमविग्रहे जय वाङ्मनसातीते जय चित्रान्तभञ् ಆ ತಾಯಿ ಜಗದೇಶ್ವರಿ, ನನ್ನಿಂದ ತಪ್ಪಾಯ್ತು, ನನ್ನಿಂದ ಬಂಧನ ಆಯ್ತು, ನಾನು ನಿನ್ನ ಕೊಲ್ಲಾಗೋಗಿ ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ತಾಯಿ. ನಿನ್ನ ಮಗಳು ಮಾಡಿದ ತಪ್ಪಿಗೆ ನೀನು ಏನು ಬೇಕಾದ್ರೆ ಶಿಕ್ಷೆ ಕೊಡು. ನೀನು ಮಾಡಿದ ತಪ್ಪಿಗೆ ಈಗಾಗಲೇ ಸಾಕಷ್ಟು ಶಿಕ್ಷೆಯನ್ನ ಅನುಭವಿಸಿ ಸಾಕ್ಷಾತ್ ಆ ಪರಶಿವನ ತ್ರಿಶೂಲವನ್ನೇ ತಂದಿದೆಯಲ್ಲ, ಅದು ಕೂಡ ದೈವ ಪ್ರೇರಣೆಯೇ. ಈ ಜಗನ್ನಾಟಕದಲ್ಲಿ ನೀನು ಪಾತ್ರಧಾರಿಯಷ್ಟೇ. ಹಬ್ಬ, ನಂಗೆ ಈಗ ಸಮಾಧಾನ ಆಯ್ತು. ನಾನು ಮಾಡಿದ ತಪ್ಪಿಗೆ ನೀವೇನು ಶಿಕ್ಷೆ ಕೊಟ್ಬಿಡ್ತೀರೋ ಅಂತ ನಂಗೆ ತುಂಬ ಭಯ ಆಗಿತ್ತು. ನನ್ನ ಅಂಶವಾದ ಶ್ರೀಚಕ್ರ ಸ್ವರೂಪಿಣಿ ನೀನು. ನಿನಗೆ ನಾನು ಶಿಕ್ಷೆ ಕೊಟ್ಟರೆ ನನಗೆ ನಾನೇ ಶಿಕ್ಷೆ ಕೊಟ್ಟುಕೊಂಡ ಹಾಗೆ. ಇದೀಗ ಈ ಶ್ರೀಚಕ್ರ ಸ್ವರೂಪಿಣಿಯಲ್ಲಿ ಐಕ್ಯವಾಗಿರುವ ಶ್ರೀಚಕ್ರ ಲೋಕ ಕಲ್ಯಾಣಕ್ಕಾಗಿ ಹೊರಗೆ ಬರುವ ಸಮಯವಾಗಿದೆ. ಅದಕ್ಕೆ ಈ ಮಗು ಮರಕತಲಿಂಗ, ಸ್ವರ್ಣಲಿಂಗ, ಮಾಣಿಕ್ಯಲಿಂಗ, ಫಣಿಲಿಂಗ, ಭಸ್ಮಲಿಂಗಗಳಾದ ಪಂಚಲಿಂಗಗಳನ್ನು ತಂದು ಪ್ರತಿಷ್ಠಾಪನೆ ಮಾಡಬೇಕು. ಆಯ್ತು ಸ್ವಾಮಿಗಳೇ, ನನಗೆ ನಿಮ್ಮ ದಯೆ, ಈ ತಾಯಿಯ ಆಶೀರ್ವಾದ ಇದ್ರೆ ನೀವು ಹೇಳಿದ ಪಂಚಲಿಂಗಗಳನ್ನು ತಂದು ಪ್ರತಿಷ್ಠಾಪಿಸ್ತೀನಿ. ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ, ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ.